ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಏನು ಕೆಂಪು ಉಲ್ಲನ್ ಬಾಲ್ ತೊಗೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಿಟ್ಟಿಂಗ್ ನೀಡ್ಲು ಅಂದರೆ ಸ್ವೆಟ್ರ್ ಎಣಿತಾರಲ್ಲ ಆ ನೀಡ್ಲು, ಅದೊಂದು ಯಾವ ರೀತಿ ಎಣಿಯೋದು ಅನ್ನೋದನ್ನು ಸ್ಟಾರ್ಟಿಂಗ್ದು ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಯಾವ ರೀತಿ ಗಂಟು ಹಾಕ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ದಾರದ ಮೇಲೆ ನಿಧಾನವಾಗಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆ ಗಂಟು ಯಾವ ರೀತಿ ಇರಬೇಕಂದ್ರೆ ಎಳೆದಿದ ತಕ್ಷಣ ಬಿಚ್ಚೋಗಬೇಕು, ಆ ಥರ ಇರಬೇಕು. ಅದಕ್ಕೆ ಕಡ್ಗಂಟು ಅಂತಾರಲ್ಲ ಆ ಥರ ಇರಬಾರ್ದು ನೋಡಿ. ಈ ಥರ ಎಳೆದ್ರೆ ಬಿಟ್ಕೋಬೇಕು. ಆ ಥರನ ನಾವು ಹಾಕ್ಕೊಳ್ಬೇಕಾದ್ರೆ ನಿಧಾನವಾಗಿ ನೋಡಿಕೊಂಡು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿಬಿಟ್ಟು ದಾರದ ಮೇಲೆ ಉಲ್ಲನ್ ಇಟ್ಬಿಟ್ಟು ಅದರೊಳಗಿಂದ ಈಗ ತೊಗೊಂಡಾಗ ಅದನ್ನು ಈ ಹೋಲನ್ನು ತೊಗೊಂಡೋಗಿ ಸ್ವೆಟ್ರ್ ನಿಟ್ಟಿಂಗ್ ನೀಡ್ಲಲ್ಲಿ ಹಾಕೋದು. ನಾನಿಲ್ಲಿ 7 ನಂಬರ್ದು ನೀಡ್ಲು ತೊಗೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ, ಇದರಲ್ಲಿ ದೊಡ್ಡ ದೊಡ್ಡ ಮನೆ ಬರ್ತವೆ. ಸ್ನೇಹಿತರೆ ನೋಡಿ, ಆ ಹೋಲ್ ಒಳಗಡೆ ಕಡ್ಡಿನ ಹಾಕಿದ್ಮೇಲೆ ತುಂಡ ಬಿಟ್ಟಿದ್ನಲ್ಲ ಒಂದು ಸ್ವಲ್ಪ ದಾರನ, ಅದನ್ನು ಎಡಗೈಯಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ಬಿಟ್ಕೊಂಡಿದ್ನಲ್ಲ ದಾರನ, ಅದು ಎಡಗೈಯಲ್ಲಿ ಇಟ್ಕೋಬೇಕು. ಆ ರನ್ನಿಂಗ್ ಹುಲ್ಲನ್ನು ಬಾಲ್ನ ಬಲಗಡೆ ಇಟ್ಕೋಬೇಕು ನೋಡಿ. ಈ ಥರ ಹಾಕ್ಕೊಳ್ಬೇಕು ನೋಡಿ. ಹೆಬ್ಬೆರಳಿಗೆ ಕೆಳಗಡೆಯಿಂದ ಹೋಗಬೇಕು, ದಾರದ ಕೆಳಗಡೆಯಿಂದ ಹೆಬ್ಬೆರಳು ಹೋಗಿ. ಮತ್ತು ತುಂಬ ಟೈಟಾಗೂ ಹಾಕ್ಕೊಳ್ಬಾರ್ದು, ನಿಧಾನವಾಗಿ ನೋಡಿ. 3 ಸಲ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬಿಟ್ಕೊಂಡಿರೋ ದಾರನ ಲೆಫ್ಟ್ ಸೈಡ್ ಇಟ್ಕೋಬೇಕು, ರನ್ನಿಂಗ್ ಹುಲ್ಲನ್ನು ರೈಟ್ ಸೈಡ್ ಇಟ್ಕೋಬೇಕು. ಇನ್ನೊಂದು ಸಲ ನೋಡ್ಕೊಳ್ಳಿ, ನಿಧಾನವಾಗಿ ತೋರಿಸ್ತೀನಿ ನೋಡಿ. ಹೆಬ್ಬೆರಳು ದಾರದ ಕೆಳಗಡೆ ಹೋಗಿ ಮೇಲೆ ಎತ್ಕೊಳ್ಬೇಕು. ಇದು ಸ್ಟಾರ್ಟಿಂಗ್ದು, ಅದು ಅಷ್ಟೇ ಒಂದು ಲೈನ್ ಮಾತ್ರ ಈ ಥರ ಬರೋದು ನೋಡಿ. ನಿಧಾನವಾಗಿ ತೋರಿಸ್ತೀನಿ. ನಾನು 20 ರಿಂಗನ್ನು ಹಾಕ್ಕೊಂಡಿದ್ದೀನಿ ತೋರ್ಸೋಕ್ಕೋಸ್ಕರ. ಇದು ತಪ್ಪಾಯಿತು, ಬಿಡಿಸ್ತಾ ಇದ್ದೀನಿ ನೋಡಿ. ನೋಡಿ ಈಗ ಹೆಬ್ಬೆರಳು ದಾರದ ಕೆಳಗಿಂದ ಹೋಗಿ ಮೇಲಕ್ಕೆ ತೊಗೊಳ್ಬೇಕು. ಈ ಥರ ಒಂದೇ ಸಮಕ್ಕೆ ಬರಬೇಕು. ನಾನು ಇದನ್ನು ಹೈಸ್ಕೂಲಲ್ಲಿ ಇದ್ದಾಗ ಕಲ್ತಿದ್ದು. ಈಗ ಅದೆಲ್ಲ ಮುಗೀತು. ಈಗ ಮತ್ತೊಂದು ಕಡ್ಡಿ ತೊಗೊಂಡಿದ್ದೀನಿ. ಫಸ್ಟ್ ಇವಾಗ ಮುಗ್ದಿದೆಯಲ್ಲ ಅದನ್ನು ಲೆಫ್ಟ್ ಸೈಡ್ ಇಟ್ಕೊಂಡಿದ್ದೀನಿ. ರೈಟ್ ಸೈಡಲ್ಲಿ ಹೊಸ ಕಡ್ಡಿ ತೊಗೊಂಡು ಕೆಳಗಡೆ ಆ ರಿಂಗ್ ಒಳಗಡೆ ಚುಚ್ಕೊಂಡು ದಾರ ಮೇಲೆ ಹಾಕ್ಕೊಂಡು ಅದರೊಳಗಿಂದ ಈ ಥರ ತಗೊಳ್ಬೇಕು. ತುಂಬಾ ಈಸಿ ಇದು. ಮತ್ತು ಇದು ನಮ್ಮ ಸ್ವೆಟ್ರನ್ನ ನಾವು ಹೆಣಿದು ಹಾಕ್ಕೊಂಡ್ರೆ ತುಂಬಾ ಸಂತೋಷ ಇರುತ್ತೆ. ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ರಿಲೇಟಿವ್ಸ್ಗೆ ಅವ್ರಿಗೆಲ್ಲ ಕೊಡ್ಬೋದು ನೋಡಿ. ಇದಕ್ಕೆ ನಿಟ್ ಅಂತ ಹೇಳ್ತಾರೆ. ಕೆಳಗಡೆ ನೀಡಲನ್ನ ಚುಚ್ಚೋದಕ್ಕೆ, ನಿಟ್ಟಿಂಗ್ ನೀಡಲನ್ನ ಚುಚ್ಚೋದಕ್ಕೆ ನಿಟ್ ಅಂತ ಹೇಳ್ತಾರೆ. ಇದು ಈ ಸೈಡು ಜಡೆ ಬರ್ದಂಗೆ ಬರುತ್ತೆ ನೋಡಿ. ಹೋಲ್ ಒಳಗಡೆ ಸೂಜಿನ ಚುಚ್ಚಿ ದಾರ ಹಾಕ್ಕೊಂಡು ತಕ್ಕೋಬೇಕು ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಸ್ವೆಟ್ರುಗಳು. ನಾನು ತುಂಬಾ ಹಾಕಿದ್ದೀನಿ ಆಗ. ಈಗ ಸ್ವಲ್ಪ ಹಾಕ್ತಾಯಿಲ್ಲ, ಯಾಕಂದರೆ ಈಗ ಯೂಟ್ಯೂಬಲ್ಲೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ. 20 ರಿಂಗ್ಸ್ ಹಾಕಿದ್ದೀನಿ. ಇದನ್ನು ನಿಟ್ ಅಂತ ಹೇಳ್ತಾರೆ. ಸೂಜಿನ ಕೆಳಗಡೆ ಚುಚ್ಕೊಳ್ಳೋದಕ್ಕೆ ನಿಟ್ ಅಂತ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಲೈನಲ್ಲಿ ಪರ್ಲ್ ಅಂತ ಬರುತ್ತೆ, ಅದು ಮೇಲ್ಗಡೆಗೆ ಚುಚ್ಕೊಳ್ಳೋದು. ಕಂಪ್ಲೀಟ್ ಆಯಿತು. ಈಗ ಎಣ್ದಿರೋದನ್ನು ಲೆಫ್ಟಲ್ಲಿ ಇಟ್ಕೊಂಡು ರೈಟ್ ಸೈಡಲ್ಲಿ ಖಾಲಿ ಇರುವಂಥ ನೀಡಲನ್ನ ತೊಗೊಂಡು ಮೇಲ್ಗಡೆ ಚುಚ್ಕೋಬೇಕು. ಈಗ ಇದು ಗಂಟು ಥರ ಬರುತ್ತೆ. ಆ ಸೈಡು ಜಡೆ ಥರ ಬರುತ್ತೆ, ಈ ಸೈಡು ಗಂಟು ಥರ ಬರುತ್ತೆ. ನಮ್ಮದ್ರೆ ಉಲ್ಟಾದಿದು ನೋಡಿ. ಸೂಜಿನ ಮೇಲ್ಗಡೆ ಚುಚ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ? ಸೂಜಿನ ಮೇಲ್ಗಡೆ ಚುಚ್ಕೊಂಡಿದ್ದೀನಿ. ದಾರ ಹಾಕ್ಕೊಂಡು ಒಳಗಿಂದ ತೊಗೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವೆಟ್ರು, ಟೋಪಿ, ಸಾಕ್ಸು, ಪರ್ಸ್ಗಳು ಮತ್ತು ಶಾಲು ಎಲ್ಲನೂ ಹೆಣಿಬೋದು ನೋಡಿ. ಮೇಲ್ಗಡೆ ಚುಚ್ಕೊಳ್ಳೋದು, ದಾರ ಹಾಕ್ಕೊಳ್ಳೋದು, ಒಳಗಿಂದ ತೊಗೊಳ್ಳೋದು. ಈ ಲೆಫ್ಟ್ ಕೈಯಲ್ಲಿರುವಂಥ ಬೆರಳುಗಳನ್ನು ಲೆಫ್ಟ್ ನೀಡಲನ್ನ ಕಂಟ್ರೋಲ್ ಮಾಡಬೇಕು. ರೈಟಲ್ಲಿ ಬಂದು ದಾರನ ಮತ್ತು ಹುಲ್ಲನ್ನು ಮತ್ತು ರೈಟ್ ನೀಡಲನ್ನ ಕಂಟ್ರೋಲ್ ಮಾಡಬೇಕು. ಮತ್ತು
ತುಂಬ ಟೈಟಾಗಿ ಹಾಕಬಾರ್ದು, ತುಂಬ ಟೈಟಾಗಿ ಹಾಕಿದ್ರೆ ಸರಿ ಬರಲ್ಲ. ಮೂವ್ಮೆಂಟ್ ಆಗಬೇಕು. ರಿಂಗ್ಗಳು ನಾವು ಹಾಕ್ತಾಯಿದ್ದೀವಲ್ಲ ಅವು ಲೂಸಾಗಿರಬೇಕು, ಒಂದೇ ಸಮ ಇರಬೇಕು, ತುಂಬ ಲೂಸ್ ಇರಬಾರ್ದು. ಇದು ಪರ್ಲು ಮುಗೀತು ನೋಡಿ. ಮೇಲೆ ಚುಚ್ಕೊಂಡು ದಾರ ಹಾಕೊಳ್ಳು. ಈಗ ಲೆಫ್ಟ್ ಸೈಡ್ ತೊಗೊಳೋದು ಎಣ್ದಿರೋದನ್ನು ನೋಡಿ, ಈ ಥರ ಜಡೆ ಬಂದಿದೆ. ಈಗ ಏನು ಮಾಡಬೇಕಂದ್ರೆ ಕೆಳಗಡೆ ಚುಚ್ಕೊಳ್ಬೇಕು, ರಿಂಗ್ ಒಳಗಡೆ ಕೆಳಗಡೆ ಚುಚ್ಕೊಂಡು ಹಾಕಬೇಕು. ಇದೆಲ್ಲ ಹಾಬೀಸು ತುಂಬ 8th ಸ್ಟ್ಯಾಂಡರ್ಡ್ ಇರುವಾಗಲಿಂದ ಕಲ್ತಿದ್ದೀನಿ ನೋಡಿ. ನಿಮಗೆ ಯಾವುದೇ ಡಿಸೈನ್ ಬೇಕಾದರೂ ನಾನು ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ. ಹೇಗಿದೆ ಅಂತ ಹೇಳಿ ನೋಡಿ. ಕೆಳಗಡೆ ಚುಚ್ಕೊಂಡು ದಾರ ಮೇಲೆ ಹಾಕ್ಕೊಂಡು ತುಂಬ ಫಾಸ್ಟಾಗಿ ಹೆಣಿತೀನಿ ನಾನು, ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು ಅಷ್ಟೇ, ನಿಧಾನವಾಗಿ. ಕೆಳಗಡೆ ಚುಚ್ಕೊಂಡು ಹಾಕೋದಕ್ಕೆ ನಿಟ್ ಅಂತ ಹೇಳ್ತಾರೆ, ಅಂದರೆ ಜಡೆ ಥರ ಡಿಸೈನ್ ಬರುತ್ತೆ. ಮೇಲ್ಗಡೆ ಸೂಜಿ ಚುಚ್ಕೊಂಡು ಹಾಕೋದ್ರಿಂದ ಪರ್ಲ್ ಥರ ಗಂಟು ಥರ ಬರುತ್ತೆ. ಮತ್ತು ಮಫ್ಲರ್, ಚಳಿಗಾಲದಲ್ಲಿ ತಲೆ ಕಟ್ಕೋತೀವಲ್ಲ ಮಫ್ಲರ್, ಅದನ್ನು ಕೂಡ ಹಾಕ್ಕೋಬೋದು. 1-2 ದಿನದಲ್ಲಿ ಮುಗಿಯುತ್ತೆ ಹೆಣಿದ್ರೆ. ನಾವು ಎಲ್ಲರ ಹೋದಾಗ ಬಂದಾಗ ಹೊರಗಡೆ ಟ್ರಿಪ್ ಎಲ್ಲ ಹೋಗ್ತೀವಲ್ಲ ಆವಾಗ ನೈಟ್ ಟೈಮಲ್ಲಿ ತುಂಬ ಚಳಿ ಆದಾಗ ಹಾಕ್ಕೋಬೋದು ನೋಡಿ. ಕೆಳಗಡೆ ಚುಚ್ಕೊಂಡು ಹಾಕೋದು, ಇದಕ್ಕೆ ನಿಟ್ ಅಂತ ಹೇಳ್ತಾರೆ. ಇದು ಎಲ್ಲ ಅಂಗಡಿಗಳಲ್ಲೂ ಈ ಥರ ದಾರ ಮತ್ತು ನೀಡಲ್ ಸಿಗುತ್ತೆ ನೋಡಿ. ಇದು ಪರ್ಲು, ಅಂದರೆ ಇದು ಉಲ್ಟಾ ಬರೋ ಸ್ವೆಟ್ರನ್ನ ಉಲ್ಟಾ ಭಾಗಕ್ಕೆ ಪರ್ಲ್ ಅಂತಾರೆ. ಮೇಲ್ಗಡೆ ಚುಚ್ಕೋಬೇಕು. ನೀವು ಇಷ್ಟಪಟ್ಟರೆ ಇಡೀ ಸ್ವೆಟ್ರನ್ನ ಸಹಿತ ನಾನು ತೋರಿಸ್ತೇನೆ. ಮೇಲೆ ಹಾಕ್ಕೊಂಡು ಚುಚ್ಚಿಬಿಟ್ಟು ಮೇಲೆ ದಾರ ಹಾಕಬೇಕು. ನೋಡಿ, ಜಡೆ ಥರ ಬಂದಿದೆ. ನಾನು ಉಲ್ಟಾ ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈ ಥರ ಹೆಣ್ಕೋತಾ ಹೋಗೋದು. ಈಗ ನಿಟ್ ಹಾಕೋದು, ಒಂದು ಲೈನ್ ನಿಟ್ಟು, ಒಂದು ಲೈನ್ ಪರ್ಲು. ನಿಟ್ ಅಂದರೆ ಕೆಳಗಡೆ ಚುಚ್ಕೊಳ್ಳೋವಂಥದ್ದು ಜಡೆ ಬರುತ್ತೆ. ಪರ್ಲ್ ಅಂದರೆ ಗಂಟು ಬರುತ್ತೆ, ಅದಕ್ಕೆ ಮೇಲೆ ಚುಚ್ಕೊಳ್ಬೇಕು. ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಟೊಪ್ಪಿ, ಸಾಕ್ಸು ಮತ್ತು ಈಸಿಯಾಗಿ ಮಫ್ಲರು, ಶಾಲ್ಸು, ಸ್ವೆಟರ್ಸು, ಜೆಂಟ್ಸ್ಗೆ ಶಾಲ್ಸು, ಲೇಡೀಸ್ಗೆ ಸ್ವೆಟ್ರು, ಜಾಕೆಟ್ಸು, ಜೀನ್ಸ್ ಮೇಲೆ ಇವನ್ನೆಲ್ಲ ಮಾಡ್ಕೊಳ್ಬೋದು ಇದನ್ನು ಕಲ್ತ್ಕೊಂಡ್ರೆ. ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನನ್ನು ಒತ್ತಿ, ನಿಮ್ಮ ಕಾಮೆಂಟ್ಸನ್ನು ದಯವಿಟ್ಟು ತಿಳಿಸಿ.